सत्ता काळात भाजपाने जाती जातीत झुंजवलं, जनतेच्या पदरी मात्र काही नाही. कार्यकर्त्यांचं कान फुंकून संमोहित करण्यापलीकडे विद्यमानांनी काहीच केले नाही. काँग्रेसचे उमेदवार सिद्धाराम म्हेत्रे यांचं घणाघाती आरोप. भाजपाने समाजामध्ये मतभेद निर्माण करून सर्व जाती धर्मीयांना फसवत आहेत. इतकंच नाही तर सोबत असलेल्या सहकार्यांना देखील फसवले आहेत. त्यामुळे भाजपाचं ही दुष्ट नीती ओळखून सर्व जाती धर्मीयांना सोबत घेऊन जाणाऱ्या काँग्रेस पक्षाला निवडून देण्याचं आवाहन काँग्रेसचे उमेदवार ಸಿದ್ದರಾಮ್ म्हेत्रे यांनी केलं. ನಮ್ಮ ಸತ್ತಾ ಕೂಡಿ पहिला ಕ್ಯಾಬಿನೆಟ್ ನಿಮಗೆ ಎಷ್ಟೇ ಆಕ್ಷನ್ ಕೊಡ್ತಾರೆ 10 ವರ್ಷ ದಿನ ಒಂದು ಕ್ಯಾಬಿನೆಟ್ ಆಗಿಲ್ಲ, 2 ದಿನಕ್ಕೊಂದು ಕ್ಯಾಬಿನೆಟ್ ಆಗ್ತಿರ್ತದೆ. ಅದು ಇನ್ನೂ ನೆನೆ ತೊಳಿಲ್ಲ ಅಂದ್ರೆ ಈ ಕಡೆ ಧನಗರ ಸಮಾಜನು ಸುಳ್ಳು ಹೇಳೋರು, ಮರಾಠ ಸಮಾಜ ಆದಿವಾಸಿ ಸಮಾಜ ಸುಳ್ಳು ಹೇಳೋರು, ಕೋಳಿ ಸಮಾಜ ಸುಳ್ಳು ಹೇಳೋರು, ಲಿಂಗಾಯತ ಸಮಾಜನು ಸುಳ್ಳು ಹೇಳೋರು. ಈ ಒಬ್ಬರಿಗೂ ಬಿಟ್ಟಿಲ್ಲ, ಎಲ್ಲರಿಗೆ ಅದ್ರ ಮನೆ ಹೇಳಿದ್ರಲ್ಲ ಗೌಡ್ರು ಫೌಂಡೇಶನ್ ಹೆಸರು ಇಡಬೇಕಂತೇಳಿ ರಾಷ್ಟ್ರವಾದಿ ಹೊಡೆದ್ರು, ಶಿವಸೇನಾ ಹೊಡೆದ್ರು. ಈ ಮನೆ ಹೇಳಿದ್ರ ಅಪ್ಪನಿರೋ ಮಗ ಸೊಸಿ, ಅತ್ತಿರೋ ಸೊಸಿ, ಗಂಡ ಹೆಂಡತಿ ಅವ್ರು ಸರ್ ನಮ್ಮ ಇಲೆಕ್ಷನ್ ಗಂಡ ಹೆಂಡತಿ ಅಂದ್ರೆ ಇಲೆಕ್ಷನ್ ಜಗಳ ಹಚ್ಚಿಟ್ಟದ ಹಿಂಗ ಇವ್ ಬರೇ ಜಗಳ ಹಚ್ಚ ಮಂದಿ ಅದ ಬರೀ ತಿಳಿತಿಲ್ಲ ನಿಮ್ಗೆ ಹೇಳ. ಅದಕ್ಕೆ ಎಲ್ಲಾ ಸಮಾಜ ಚಂದ ಇರ್ತೀವಿ ನಾವೆಲ್ಲ. ನಮ್ಮ ದೇಶ 1760 ಜಾತಿ 18 ಕೋಟಿ ಧರ್ಮ ಮಂದಿರ. ಅವ್ರ ಕಾರ್ಯಕ್ರಮ ನಾವು ಓದ್ತೀವಿ ಒಂದು ಬಂಧು ಭಾವ ಅದ, ಪ್ರೇಮತ್ವ ಅದ, ಒಬ್ರಿಗೊಬ್ರು ಸ್ನೇಹ ಭಾವ ಅದ. ಇದು ಎಲ್ಲ ಅದು ವೀಸ್ ಪೇರಸ ಕೆಲಸ ಮಾಡ್ಕತ್ತಾರ. ನಮ್ಮ ಮಂದಿ ದೈಟ್ನ್ಯಾಗ ಹೋಗಿದ್ದೆ, ಅಲ್ಲಿ ಅವ್ರು ರಿಟೈರ್ ಮಾಸ್ತರ್ ಅವ್ರು 90 ವರ್ಷದಲ್ಲಿ ಸರ್ ನಮ್ಮ ವಯಸ್ಸು. ನಾನು ಮಾತಾಡ್ತಿದ್ದೆ ಸರ್ ಅಂತ ಹೇಳಿದ್ ನೋಡಿ. 90 ವರ್ಷ ಮನುಷ್ಯ ಎಲ್ಲ ಭಾಷಣ ಚಂದ ಮಾಡಿದ್ರು, ಒಂದು ಮಾತು ಎಲ್ಲ ಊರಾಗ ಹೇಳಕತ್ತೀನಿ ನಾವು. ನನಗೆ ಹಿಂಗೆ ಎದೆ ಕೂತದ. ಅವ್ರು ಏನಂದ್ರು ನೋಡ್ರಿ, ಒಬ್ಬನು ಬಾಯಾಗಿ ವಿಷ ಹಾಕಿದ್ರೆ ಒಬ್ಬನೇ ಸಾಯ್ತಾನ, ಒಬ್ಬನ ಬಾಯಾಗಿ ವಿಷ ಹಾಕಿದೇವಲ್ಲ ಒಬ್ಬನೇ ಸಾಯ್ತಾನ, ಕಿವಿಯಾಗ ವಿಷ ಹಾಕಿದ್ರೆ ಸಮಾಜ ಸಾಯ್ತದ. ಹಂಗ ಇವರು 10 ವರ್ಷದ ಬೇರೆ ನಿಮ್ ಕಿವಿಯಾಗ ವಿಷ ಹಾಕಲ್ಕತ್ತಾರ. ಅದಕ್ಕೆ ನಾವು ಸಾವಧಾನಕ್ಕೆ ಇಂಥ ಪ್ರವೃತ್ತಿ ಎಂದೂ ಇದ್ದಿಲ್ಲ. ನಮ್ಮ ರಾಷ್ಟ್ರದಾಗ ಬೇಕಾಗಿಲ್ಲ. ಇಲ್ಲಿ ನಮ್ಮ ತಾಲೂಕದಾಗ ಅವರೇ ಅದ ಕಿವಿಯಾಗ ವಿಷ ಹಾಕ್ತಾರೆ ಗೊತ್ತ ನೋಡಿ. ಗೌಡ ಅನುಭವ ತೊಗೊಂಡ್ರೆ ಎಲ್ಲ ಆಗಿದೆಯಲ್ಲ. ಇಟ್ಟೆಲ್ಲ ಸಹಕಾರಿ ಮಾಡಿದ್ರೆ ಸದ್ಯಕ್ಕೆ ಇವ್ರಿಗೆ ನಿಮ್ ಬಾಕಿ ಮಂದಿಗೆ ನಿಮಿಷ ಮಾಡೋರು ಪ್ರಚಂಡ ರೊಕ್ಕ ಕಮಾಸ್ಯಾರ. ಅವ್ರು 1000 ಕೋಟಿ ಮಾಲಕ್ ಆಗ್ಯಾನ 2.5 ವರ್ಷನಾಗ. ಪೈಲ ಎಲ್ಲ ಕಡೆ ಏನ್ ಹೇಳ್ತಾರೆ ನಮ್ಮ ಕಡೆ, ಸಣಕಿಲ ಬಗ್ಗೆ ಜಗ್ಗೇನು ಅಂತ ಹೇಳ್ತಿದ್ರು. ಇವ ಸಣಕಿ JCB ಇಲ್ಲ, ಪೋಕ್ಲನೇ ಚೆನ್ನಾಗಿದೆ. ಪೋಕ್ಲನ್ ಹಚ್ಚಿದ ಅರ್ಥ ಆಗ್ತದೆ. ಯಾಕ್ರಿ ಗೌಡ್ರ ಪ್ರಕಾಶ್ ಗೌಡ್ರೆ, ಸಣಕಿಲಿ ಹೆಂಗಾಗ್ತದೆ? ಸಣಕಿಲಿ ಜಗ್ಗರ್ ಬಿಟ್ಟು ಆಗಲ್ಲ. अक्कलकोट विधानसभा मतदारसंघातील उमेदवार सिद्धाराम म्हेत्रे यांच्या प्रचारार्थ तडवळ भागातील विविध गावांमध्ये कॉर्नर बैठक घेण्यात आलं. त्यावेळी काँग्रेसचे उमेदवार सिद्धाराम म्हेत्रे बोलत होते. व्यासपीठावर इंडीचे आमदार यशवंतरायगौडा पाटील, सीमानंद पाटील, संजीवकुमार पाटील, सेगावचे प्रकाश पाटील, आळगीचे महादेव पाटील, मैसलगीचे भिसे पाटील, मंगरुळचे प्रकाश हिप्परगी, तळवळचे बसाण्णा लोहार, चिंचोळीचे सरपंच करण शिंदे, केगावचे बसवराज बगले आदींची प्रमुख उपस्थिती होती. विविध गावात बोलताना सिद्धाराम म्हेत्रे म्हणाले, शाश्वत विकासाच्या जोरावरच आपण निवडणुकीला सामोरे जात असून नदीवर बॅरेजेस बांधणे आणि स्टोरेज टँक निर्माण करणे या कार्यक्रमास पुढील काळात प्राधान्य देण्यात येईल असं आश्वासनही यावेळी दिलं. ನಮ್ಮ ತಾನಾಗ ನಮ್ಗೆ ಯಾವಾಗ ಬೇಕೋ ಥೋಡೆ ಬಿಡ್ಲಿಕ್ಕೆ ಆಗ್ತದೆ. ಬೇರೆ ದೇಶದಲ್ಲಿ ಬಿ ಪ್ರಯತ್ನ ಮಾಡೀವಿ, ಮತ್ತು ಕ್ಯಾನಲ್ ದರ್ಜಾ ಪ್ರಯತ್ನ ಚಾಲೂ ಇದೆ. ಅದನ್ನೆಲ್ಲ ನಾವು ಪಾಠಪೂರ್ವ ಮಾಡಿದ್ದೇವೆ. ಲಘು ಯಾವ್ದು ಆಗ್ತದೆ 2 ರೂಪಾಯಿಗೆ ಅದು ಮಾಡೋ ಪ್ರಯತ್ನ ನಿಶ್ಚಿತಪಣೆ ಮಾಡ್ತೇವೆ. ಕಾಳಜಿ ಮಾಡಿ. ಯಾಕಂದ್ರೆ ಶಿವಟಿ ನೀವು ಎಲ್ಲ ಒಕ್ಕಲಿಗರ ಮಕ್ಕಳಿದ್ವಿ. ಒಕ್ಕಲ್ತನ ನಾವೇನು ಪರ್ಯಾಯ ಇಲ್ಲ. ಒಕ್ಕಲ ನಮ್ಮ ಜಮೀನು ಚಲೋ, ಮತ್ತು ನಮ್ದೆಲ್ಲ शेतकरी मध्ये ಕಷ್ಟಿ ಅದು. ಇಂಥ ಕಮ್ಮಿ ನೀರಿನಾಗ ಚಲೋ ಪೀಕ್ ತೊಗೊಂಡ್ರಿ ನೀವು. ಭರ್ಪೂರ್ ನೀರಾಯ್ತಪ್ಪ ನಿಮಗೆ, ನೀವು ಯಾರ ಕಡೆ ನಿಮ್ಗೆ ಕೈ ಮಾಡೋದು ಪ್ರಶ್ನೆ ಇಲ್ಲ. ನೀವೇ ಅಗದಿ ಬಂದೋಬಸ್ತ್ ಆಗ್ತದೆ. ಯಾಕಂದ್ರೆ ಈಗ ಪ್ರಪಂಚದಾಗ 4 ಇದ್ದು 8 ಆಗ್ಯಾವ, ನಾಳೆ 16 ಆಗ್ತಾವ. ಜಮೀನೇನು ಓಡಾಸಲ್ಲ, ಪ್ರಪಂಚ ಖರ್ಚು ಓಡಾಸ್ತದ, ತೆಗೆಯೋದಿಲ್ಲ. ಇದು ಆ ಜಮೀನಿಂದ ತೆಗಿಬೇಕಾಗ್ತದೆ. ಅದು ತೆಗೆಯೋ ಸಲಕ್ಕೆ ನೀರು ಅವಶ್ಯಕ ಅದ. 10,000 ಹೇಳೋ ಬರೋದ ನೀರಿಂದ ಅವಶ್ಯಕತೆ. ಆ ನೀರಿನ ವ್ಯವಸ್ಥೆ ನಿಶ್ಚಿತಪಣೆ ನಾವು ಮಾಡ್ತೀವಿ. ಎಲ್ಲರಿಗೂ ಪಾಠಪೂರ್ವ ಮಾಡ್ತಾ ಬಂದಿದ್ದೀವಿ. ಈ 10 ವರ್ಷನಾಗ ಜರ ಗ್ಯಾಪ್ ಬಿದ್ದದ. ಸರ್ಕಾರ ತಮ್ಮ ನಿರ್ಧಾರ ಬೆಟ್ಟಕ್ಕೆ निश्चितपणे मुद्दे भविष्यकाळात याला माडते. याशिवाय सत्ताधारी भाजपवर लक्ष करताना भागातील रस्ते आंदोलनामुळे झालीत. या कामात देखील विद्यमानांनी निकृष्ट पद्धतीने काम करत भरपूर टक्केवारी लाटलाय.
सत्ता काळात त्यांनी कोट्यावधी रुपयाची माया जमवली असं सांगत म्हेत्रे यांनी महाविकास आघाडीची सत्ता आल्यास काँग्रेसच्या जाहीरनाम्यातील सर्व मुद्दे पूर्णत्वास येणार आहेत असं अभिवचनही दिलं. ಯಶವಂತರಾವ್ ಪಾಟೀಲ್ ಬಂದಾರ ನಿಮ್ಗೆ ಹೇಳಕ್ಕೆಲ್ಲ ಅಲ್ಲಿದೆಲ್ಲ ಮಂದಿ ಬಂದ್ಗಿಸಿ ನಿಮ್ಗೆ ವಿನಂತಿ ಮಾಡಕತ್ತದ. ಯಾಕೆ ವಿನಂತಿ ಮಾಡಕತ್ತದ? ಕೇವಲ ಈ ಬಿಜೆಪಿ ಧೋರಣ ಬರೋವ್ರಿ शेतकरी हानी ಮಾಡೋ ಧೋರಣ ಬರೀ ಹೇಳ್ತಾರ ರಸ್ತಾ ಮಾಡ್ತಾರೆ. ರಸ್ತೆ ಪುಣ್ಯ ಶಿವರಾಮ ಮಂದಿರ ठराव ಮಾಡ್ತು ನಮ್ಮ ಕಡೆ ಲಕ್ಷ ಕೊಡ್ರಿ ಅಥವಾ ನಾವು ಕನ್ನಡ ಹೋಗ್ತೇವೆ ತಿಳಿಸಿದ. ಯಾಕಂದ್ರೆ ಜೀವ ಯಶವಂತಗೌಡ್ರ ಕಡೆ ಹೆಸರು ಹೇಳ್ತದೆ ನಿಮ್ಮ ಮಧ್ಯದ ಕಡೆ. ನಾನಂದ ಬಹುತೇಕ ಗೌಡ್ರ ಕಡೆ ಹೋದ್ರ ನಾನು ठीक ಅಥವಾ ನಮ್ಮ ಕಡೆ ಇರ್ಲಿ ಗೌಡ್ರ ಕಡೆ ನಮ್ಮ ಬಳಿ ಹೇಳತ್ತೇಳಿ ನಾ ಇದಕ್ಕೆ ಹೋಗಲ್ಲ. ಅದಕ್ಕೆ ಬಂದು ಅಲ್ಲಿ ಜದ್ದಾಗ ಭೀ ಹಿಂಗೆ ಆಗಿತ್ತು, ಅಲ್ಲಿ ಭೀ ಇದಾಯಿತು. ಅವ್ರು ಭೀ ಹೋಗ್ತಾರೆ ಕನ್ನಡದಾಗ. ಅಲ್ಲಿ ಜದ್ದಾಗ ನಮ್ಮ ಕಾಂಗ್ರೆಸ್ ಆಮದಾನ ನಾವು ಸಾವಂತ ಅವನಿಗೆ 1000 ಕೋಟಿ ಕೊಟ್ಟರೆ ಸಾಹೇಬ್ರ, ನಮ್ಮ 1000 ಕೋಟಿ ಕೊಟ್ಟರೆ ನಿಧಿರಿ. ಇಲ್ಲೆಲ್ಲಿ ಬಿಡಿ 4 ರಸ್ತೆ ಕೊಟ್ಟರೆ ಅಷ್ಟೇ ಒಂದು 100-150 ಕೋಟಿ ಕೊಟ್ಟಿರ್ಬೇಕು. ನನಗೆ ಸ್ಟಾರ್ಟ್ ಬಿ ಅಲ್ಲಿ ಬಹುತೇಕ ಅವ್ರು ರಸ್ತೆ ಮಾಡಿದ್ ನಾ ಮಾಡಿದ್ದು ಹೇಳ್ತಾರೆ ಅವ್ರು. ಅದು ರಸ್ತೆ ಹೆಂಗೆ ಮಾಡ್ರಿ ನೋಡ್ರಿ ನೀವು. ಅಗದಿ ಆ ಕಡೆ ಭಾಗದಾಗ ನೀರು ಹೆಚ್ಚೋದ್ರ ಭೀಮಾ ನದಿ ಸನಿ ಅದಿಲ್ಲ, ಪೈಪ್ಲೈನ್ ಬಕ್ಕಳು ಮಾಡ್ತಾರೆ. ಇವರು DCG ಬ್ಯಾಂಕ್ ಕರ್ಜು ಬಕ್ಕಳು ಕೊಟ್ಟರು ಅವ್ರಿಗೆ. ಆ ಕಡೆ ಪೈಪ್ಲೈನ್ ಈ ಕಡೆ ಸುಮ್ಮನೆ ಖಡ್ಡ ಹೊಡಿತಾರೆ. ಅದ ಸರ್ತಿ JCB ತರೋದು ಖಡ್ಡ ಹೊಡೋದು ಹೈರಾಣ ಆಗ್ತಿತ್ತು. ಅದಕ್ಕೆ ರೋಡ್ ಇಟ್ಟು ಚಾಲು ಮಾಡೋದಕ್ಕೆ ನಿಮ್ಮ ಬಟ್ಟಿಲಿ ಕೆದ್ರ ನಡೀತದೆ, ಕೈಲಿ ಕೆದ್ರೋದು ಪೈಪ್ಲೈನ್ ಮಾಡೋದು. ನಿಮಗೆ ತ್ರಾಸ ಆಗ್ಬಿಡುತ್ತೆ ಹಾಗೆ ಮಾಡ್ಯಾರ ಅವ್ರು. ಇಲ್ಲ ಸೂಪ ಮಾಡ್ಯಾರ ನಿಮಗೆ. ಅದ್ರಾಗೂ ಎಲ್ಲ ಪೂರ್ಣ ಕಮಿಷನ್, 40% ಕಮಿಷನ್ ರೀ ಸಾಹೇಬ್ರು. ಒಂದು ಮಾಸ್ತರ್ ಮಗ 2.5 ವರ್ಷನಾಗ 1000 ಕೋಟಿ ಮಾಲಕ್ಕೆ ಹಂಗ ಹಿಂದಕ್ಕೆ ಹತ್ತಿರ ಮಂದಿ ಎಲ್ಲ ಸಣಕಿಲೆ ಜಗ್ಗಿಯಲ್ಲಿ ಹೋಗ್ತಿರು. ಸಣಕಿಲೆ JCB ಇಲ್ಲ, ಇವಾಗ ಪೊಕ್ಲ ಹಚ್ಚ ಜಗ್ಗಿಯ ಪೂರ ಅದಕ್ಕೇನೋ ಹತ್ತಾರ ಹಿಂದಕ್ಕಿಂತ ಇರತ್ತರ. ಅದು ಎಮ್ಮಿ ಹೊಲಸ್ತಿತ್ತು ಅಂತ ಹಾಲು ಕೊಡ್ಲಿಕ್ಕೆಲ್ಲ ಹೊಟ್ಟೆ ತುಂಬಲಿಕ್ಕೆ ಹಂಗೆಲ್ಲ ಆಗ್ಯದ. ತಿಳಿತೇನೆ ನಿಮ್ಗೆ ಹೇಳೋದು. ಇವೆಲ್ಲ ಜಾತಿ ಇವ ಆದಿವಾಣಿ, ಇವ ಪಂಚಮ, ಇವ ಕತ್ತಿ ಬಣಜಿಗೆ, ಇವ ಶ್ರೀಮಂತ ಬಣಜಿಗೆ, ಇವ ಮಾಳಿ ಸಮಾಜ, ಇವ ತೇಲಿ ಸಮಾಜ, ಇವ ಕುಡ ಒಕ್ಕಲಿಗೆ ಯಾರು ನಡೆದೋದೇನು. ಇಟ್ಟೆಲ್ಲ ಚಲೋ ವಾತಾವರಣ ನಮ್ಮ ದೇಶದಾಗ. ಈ ದೇಶದಾಗ 1760 18 ಧರ್ಮ ಮಂದಿ ಇರ್ತವೆ. ಒಂದು ಭವನಲ್ಲಿ, ಬಂಧು ಭಾವಲಿ, प्रेमातले ಇರ್ತಾರೆ. ಅದ್ರಾಗೆಲ್ಲ विष हाकाल ಕೆಲಸ, द्वेष पसाचा ಕೆಲಸ. त्यावेळी इंडीचे आमदार यशवंतराव पाटील यांनी आपल्या भाषणातून माझ्या निवडणुकीच्या वेळी म्हेत्रे, बाळासाहेब शेळके, राजशेखर शिवदारे यांनी माझ्या मतदारसंघात येऊन आम्हाला सहकार्य केलं. या उपकृत भावनेतून काँग्रेसचे उमेदवार सिद्धाराम म्हेत्रे यांच्या प्रचारास आल्याचं सांगत सेगावचे पाटील आणि कुमट्याचे पाटील तसंच म्हेत्रे एकत्रित आल्याने समाधान वाटल्याची भावना व्यक्त केली. गेल्या लोकसभा निवडणुकीत मतदारांनी काँग्रेसला साथ देत केंद्रात सत्तेच्या जवळ नेऊन सोडलं. आणखीन ताकद वाढवण्यासाठी काँग्रेस पक्ष प्रभावी होणं गरजेचं आहे. त्यासाठी सिद्धाराम म्हेत्रे यांच्या रूपानं काँग्रेस पक्षाला मतदान करावं असं आवाहनही त्यावेळी केलं. ನಾನು ಇಲೆಕ್ಷನ್ ನಾನು ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋದರೆ ರೂಗಿಯೊಳಗೆ ಮಳೆ ಬರಲಾಗ್ತಿತ್ತು. ನನ್ನ ಸಂಬಂಧ ಇವರಾಗಲಿ, ಬಾಳಾಸಾಹೇಬ್ ಶೇಳ್ಕಿಯವರಾಗಲಿ, ಶಿವದಾರಿ ಅವರಾಗಲಿ, ಇವರೆಲ್ಲ ನಾನು ನೆನಪಿಸ್ಕೋಬೇಕಾಗ್ತದೆ. ಮನುಷ್ಯರಲ್ಲಿ ಉಪಕಾರ ಮಾಡಿದ್ರು. ಅವ್ರು ನಮಗೆ ಸಹಾಯ ಮಾಡಿ ಇವತ್ತು ನಾವು ಶಾಸಕರಾಗಲಿಕ್ಕೆ ಅವರು ಕರೆದ ಅದನ್ನು ಮುಟ್ಟಿಸ್ಬೇಕಂತಕ್ಕಂಥ ಒಂದೇ ಒಂದು ವಿಚಾರ ಇಟ್ಕೊಂಡು ನಾವು ಮನುಷ್ಯನ ಧರ್ಮ ಯಾರು ನಮಗೆ ಸಹಾಯ ಮಾಡಿರ್ತಾರೆ ಆ ಉಪಕಾರವನ್ನು ಸ್ಮರಣೆ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ಅಂತ ಒಂದು ಆಶೀರ್ವಾದ ನೀವೆಲ್ಲರಿಗೂ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಕುಳಿತಕ್ಕಂಥ ತಾವೆಲ್ಲ ಗುರು ಹಿರಿಯರು, ಈಕೆಗಾವಾಗಲಿ ಆಕೆಗಾವಾಗಲಿ ಮತ್ತು ಈ ಭಾಗದ ಎಲ್ಲ ತರುಣ ಭಾಗದ ಹಿರಿಯರು, ದೇವಪತಿಯವರಿಗೆ ಸಹಾಯ ಮಾಡಿದವರಿದ್ರೆ, ಕುಂಟಗೌಡರಿಗೆ ಮಾಡಿದವರಿದ್ರೆ, ಸಿದ್ದರಾಮ ಮ್हेत्रे ಅವರಿಗೆ ಮಂತ್ರಿ ಮಾಡಿದರೆ, ಸೊ ಇದೊಂದ್ಸಲ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಕಳಕಳಿ ಮನವಿಯನ್ನು ಮಾಡಿಕೊಂಡು ನನ್ನ 4 ಮಾತನ್ನು ಮುಗಿಸಿದ್ದೇನೆ. यावेळी काही गावात शिवानंद पाटील यांची देखील भाषण झालं. विविध गावात घेतलेल्या या कॉर्नर बैठकीस काँग्रेस पक्षाचे आणि पाटील समर्थक कार्यकर्ते उपस्थित होते. भवानी ज्वेलर्स, सोने चांदी विक्रीतील एक विश्वसनीय नाव. येथे आहेत सौंदर्य उजळवणाऱ्या सर्व प्रकारचे सुवर्ण दागिन्यांच्या नाविन्यपूर्ण असंख्य व्हरायटी. या दालनातील सोने खरेदी विक्री म्हणजे सोन्याहून पिवळं आणि चांदीहून शुभ्र व पारदर्शी व्यवहार. पत्ता श्री ढंगी बंधू यांचे भवानी ज्वेलर्स, मुख्य चौक, तळवा स्टेशन, तालुका अक्कलकोट.